ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚಲೋ ಅದಿರಿ ಅನ್ಕೊತೀನಿ. ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರ ಮನೆಯಲ್ಲೂ ಇವತ್ತು ಉಂಡಿ, ಅಳ್ಳಿಟ್ಟು ಎಲ್ಲ ಥರದ್ದು ಸ್ವೀಟ್ಗಳನ್ನ ಮಾಡಿ ನೈವೇದ್ಯ ಮಾಡ್ತೀರ ನಾಗಪ್ಪಗೆ. ಬಟ್ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಏನಪ್ಪ ಅಂದರೆ ಅಳ್ಳಿಟ್ಟು ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ನನಗೂ ಸಹ ಗೊತ್ತಿದ್ದಿಲ್ಲ, ನಾನು ಇಲ್ಲಿ ಬಂದು ಕಲ್ತ್ಕೊಂಡಿದ್ದೀನಿ. ಅದು ಯಾವ ರೀತಿ ಮಾಡೋದು ಅಂತಂದೇಳಿ ನಿಮಗೂ ಸಹ ತೋರಿಸ್ಕೊಡ್ತೀನಂತೆ. ನೀವು ಸಹ ನೋಡಿ. ಇಲ್ಲಿ ಉತ್ತರ ಕರ್ನಾಟಕದಲ್ಲಿರೋರ್ಗೆ ಎಲ್ರಿಗೂ ಅದು ಗೊತ್ತಿರುತ್ತೆ, ಸರ್ವಸಾಮಾನ್ಯ ಆಗಿರುತ್ತೆ. ಬಟ್ ನಮ್ಮ ಸೈಡ್ ದಾವಣಗೆರೆ, ಬಳ್ಳಾರಿ ಆ ಕಡೆ ಸೈಡೆಲ್ಲ, ಮಂಡ್ಯ, ತುಮಕೂರು, ಬೆಂಗಳೂರು ಅಲ್ಲಿರೋರಿಗೆಲ್ಲ ಇದು ಗೊತ್ತಿರೋಂಗಿಲ್ಲ. ಒಂದು ಹೆಲ್ತಿ ಫುಡ್ ಐತಿದು, ನೀವು ಮಾಡ್ಕೊಳ್ಳಿ. ಮಸ್ತ್ ಇರ್ತೈತಿ ಫ್ರೆಂಡ್ಸ್, ತಿನ್ನೋಕ್ಕೆ ಒಂಥರ ಪೇಡಾಗತ್ತೆ, ಟೇಸ್ಟ್ ಬರ್ತೈತಿ. ಅದು ಈಸಿಯಾಗಿ ಮಾಡ್ಕೋಬೋದು. ಕೆಲವೊಬ್ಬರೆಲ್ಲ ಮತ್ತು ಗೋಧಿ ಮತ್ತು ಕಡಲೆಬೇಳೆನ ಹುರಿದ್ಬಿಟ್ಟು ಜಿನ್ನಿಗೆ ಹಾಕ್ಸ್ಕೊಂಬಂದು ಅದನ್ನ ಇಟ್ಟಿಟ್ಕೊಂಡು ಮಾಡ್ತಾರೆ. ಬಟ್ ಆ ಥರ ಮಾಡೋಕ್ಕೆ ಆಗಿಲ್ಲ ಅಂದರೆ ಮನೆಯಲ್ಲಿನೇ ಗೋಧಿ ಹಿಟ್ಟು ಮತ್ತು ಕಡಲೆಬೇಳೆ ಹಿಟ್ಟು, ಪಕೋಡದ ಹಿಟ್ಟು ಅಂತೀವಲ್ಲ, ಅದನ್ನ ಎರಡನ್ನು ಹುರಿದು ಹೇಗೆ ಮಾಡ್ಬೋದು ಅಂತಂದೇಳಿ ನಿಮಗೂ ಸಹ ಈಸಿಯಾಗಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡ್ಕೊಂಬನ್ನಿ. ಹಾಗೆ ಇಷ್ಟ ಆತಂದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನನ್ನ ವಿಡಿಯೋಸ್ಗಳನ್ನ. ನನ್ನ ಚಾನಲ್ಗಿನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಓಕೆನಾ? ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಂಬರ್ತೀನಂತೆ, ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ಅಳ್ಳಿಟ್ಟು ಮಾಡಲಿಕ್ಕೆ ಏನೇನು ತೊಗೊಂಡಿದ್ದೀನಿ. ಒಂದು ಬೌಲ್ನಷ್ಟು ಗೋಧಿ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ಪಕೋಡದ ಹಿಟ್ಟು ಅಂದರೆ ಬೇಸನ್ ಹಿಟ್ಟು ತೊಗೊಂಡಿದ್ದೀನಿ. 3 ಏಲಕ್ಕಿನ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. 1 ಬೌಲು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ನಿಮಗೆ ಯಾವ್ದು ಇಷ್ಟ ಆಗ್ತದೆ ಅಂತ ತೊಗೊಳ್ರಿ. ಇಷ್ಟು ತುಪ್ಪ ತೊಗೊಂಡಿದ್ದೀನಿ. ಇಷ್ಟೊಂದು ತುಪ್ಪ ಹೋಗೋದಿಲ್ಲ, ಬಟ್ ನಾನು ಎಕ್ಸ್ಟ್ರಾ ಇರಲಿ ಅಂತ ಹೇಳಿ ತೊಗೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದಂತ ಹೇಳಿ ನಿಮಗೂ ಸಹ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ಈ ಬಾಣಲಿ ಒಳಗೆ ಇಟ್ಟಾಕೊಂಡು ಹುರ್ಕೊತೀನಿ. ಒಂದು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಉರಿಬೇಕು. ಜೋರು ಉರಿಯಲ್ಲಿ ಇಟ್ಕೊಂಡ್ರೆ ಹಿಟ್ಟೆಲ್ಲ ಒತ್ತಿ ಹೋಗ್ತೈತಿ. ಸೊ ಹಂಗಾಗಿ ಇದನ್ನ ಈ ರೀತಿ ಕೈ ಆಡಿಸ್ಕೊಂತಿರ್ಬೇಕು. ನಾನು ಇದರಲ್ಲೇ ಈಗ ಏನು ಹಾಕ್ತೀನಂದರೆ ಇದು ಬೇಸನ್ ಹಿಟ್ಟನ್ನು ಹಾಕ್ಕೊಂಡ್ಬಿಡ್ತೀನಿ. ಇವೆರಡನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಸ್ಮೆಲ್ ಬರೋವರೆಗೂ ಘಮ ಅಂತಂದೇಳಿ ಸ್ಮೆಲ್ಲು, ಅದು ಹುರಿದಿರೋ ಫ್ಲೇವರ್ ಗೊತ್ತಾಗ್ಬಿಡ್ತೈತಿ. ಅವಾಗ ಹುರ್ಕೋಬೇಕು. ಇದನ್ನ ಹುರ್ಕೊತೀನಿ. ನೋಡಿ ಫ್ರೆಂಡ್ಸ್, ಈ ಟೈಮ್ ಒಳಗೆ ನಾನು ಇದನ್ನ ಏಲಕ್ಕಿ ಪೌಡ್ರನ್ನ ಹಾಕ್ಕೊತೀನಿ. ಸ್ವಲ್ಪ ಏಲಕ್ಕಿನ ಸಹ ಹುರ್ಕೊಂಡ್ರೆ ಫ್ಲೇವರ್ ಮಸ್ತ್ ಇರ್ತೈತಿ, ಘಮ ಅಂತ ಹೇಳಿ ಬರ್ತೈತಿ. ನೋಡಿ ಫ್ರೆಂಡ್ಸ್, ಈಗ ಕಲರ್ ಈ ಥರ ಆಗಿದೆ. ಇದನ್ನ ಒಂದು ಪ್ಲೇಟ್ ಒಳಗೆ ತಗೊಂಡ್ಬಿಡ್ತೀನಿ. ಬನ್ನಿ. ನೋಡಿ ಫ್ರೆಂಡ್ಸ್, ಇದೇ ನನ್ನ ಪಾತ್ರೆ ಒಳಗೆ ಒಂದು ಅರ್ಧ ಲೋಟ ನೀರು ಹಾಕ್ಕೊತೀನಿ. ನೋಡಿ, ಇದು ಒಂದು ಸ್ವಲ್ಪ ಕಾಯಿಲಿ. ಇದೇ ಟೈಮಲ್ಲೇ ನಾನು ಇದು ಬೆಲ್ಲನೂ ಹಾಕ್ಕೊತೀನಿ. ಜಾಸ್ತಿ ಪಾನಕ ಬರೋವರೆಗೂ ಬಿಡಬಾರ್ದು ಫ್ರೆಂಡ್ಸ್. ಬೆಲ್ಲ ಕರಗೋವಂಥ ಲೆಕ್ಕದೊಳಗೆ ನಾವು ಇದನ್ನ ಮಾಡ್ಕೋಬೇಕು. ನೋಡಿ, ಇಷ್ಟಾದರೆ ಸಾಕು. ಬನ್ನಿ, ಇದನ್ನ ಒಂಥರ ಪಾನಕದ ಗತೆ ಮಾಡ್ಕೊಳ್ಳೋಣ. ಈ ರೀತಿ ಕೈ ಆಡಿಸ್ಕೋಬೇಕಿದು. ಬೆಲ್ಲ ಕರಗಬೇಕು. ಬೆಲ್ಲ ಕರಗಿ ಒಂದು ಕುದಿ ಬಂದ ಮೇಲೆ ನಾವು ಇದಕ್ಕೆ ಹಿಟ್ಟನ್ನು ಹಾಕ್ಕೋಬೇಕಂತೆ. ಬನ್ನಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಎಷ್ಟು ಬೇಗ ಕರಗ್ತದೆ ಅಂದರೆ ಆರ್ಗ್ಯಾನಿಕ್ ಬೆಲ್ಲ, ಪೌಡ್ರ್ ಬೆಲ್ಲ ಹಾಕಿದ್ದೀನಲ್ವ, ಇಷ್ಟು ಕುದೀತಾ ಇದೆ. ಇಷ್ಟು ಸಾಕು. ಈಗ ಇದಕ್ಕೆ ನಾನು ಹಿಟ್ಟಾಕಿ ಕೈ ಆಡ್ತೀನಿ. ಉಂಡೆ ಗಟ್ಟಬಾರ್ದು ಫ್ರೆಂಡ್ಸ್, ಆ ರೀತಿ ಹಾಕಿ ಕೈ ಆಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಕೈ ಆಡಿಸ್ಬೇಕು. ಇದಕ್ಕೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಆಗ್ತೈತಿ. ಇವಾಗ ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟೂ ಮಸ್ತ್ ಬರ್ತೈತಿ. ಈಗ ಇದನ್ನ ಮತ್ತಷ್ಟು ಕೈ ಆಡಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಇದು ರೆಡಿ ಆಗೈತಿ. ಇಷ್ಟಿಷ್ಟೇ ತೊಗೊಂಡು ನಾವು ನಮಗೆ ಉಂಡೆ ಬೇಕಾದರೆ ಉಂಡೆ ಮಾಡ್ಕೋಬೋದು. ಇಲ್ಲ ನಮಗೆ ಉಂಡೆ ಬೇಡ ಅಂತಂದರೆ ಈ ಥರ ಮಿಜ್ಬೇಕು. ಈ ಥರ ಮಿಜ್ಕೊಂಡು ಬಿಲ್ಲೆನೂ ಸಹ ಮಾಡ್ಬೋದು. ನೋಡಿ, ನಾನು ಈ ಥರ ಬಿಲ್ಲೆಗಳನ್ನ ಮಾಡಿ ಇಟ್ಕೊತೀನಿ. ಎಲ್ಲವೂ ಅಷ್ಟೂ ಇದೇ ಥರ ಬಿಲ್ಲೆಗಳನ್ನ ಮಾಡ್ತೀನಂತೆ. ಬನ್ನಿ. ನೋಡಿ ಫ್ರೆಂಡ್ಸ್, ನಮ್ಮ ಅಳ್ಳಿಟ್ಟು ಯಾವ ರೀತಿ ರೆಡಿ ಆಯಿತು ಅಂಥೇಳಿ. ನಾನು ಬಿಲ್ಲೆ ರೀತಿ ಒಳಗೆ ಮಾಡಲಿಲ್ಲ ಫ್ರೆಂಡ್ಸ್, ಈ ಥರ ಉಂಡೆ ರೀತಿ ಒಳಗೆ ಮಾಡಿದೆ. ಬೇಗ ಆಯಿತು. ಬಿಲ್ಲೆ ರೀತಿ ಒಳಗೆ ಮಾಡಿದ್ರೆ ಬೇಗ ಆಗೋದಿಲ್ಲ ಅಂತೇಳಿ ಈ ರೀತಿ ಮಾಡಿದೆ.
ಹಿಂಗಿದ್ರೂ ಹೊಟ್ಟೆಗೆ ಹೋಗೋದಲ್ಲ. ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು, ನಡೀತೈತಿ. ನೋಡಿರಿ ಎಷ್ಟು ಮಸ್ತಾಗಿ ಕಾಣಿಸ್ತಾ ಇದೆ. ತುಪ್ಪ ಹಿಂಗೆ ಎದ್ಕೊಂಡು ತಿಂತಾಯಿದ್ರೆ ಎಷ್ಟು ಆನಂದ, ಸ್ವರ್ಗ ಸುಖ ಅಂತ ಹೇಳ್ತೀನಿ. ನೋಡಿ ಯಾವ ರೀತಿ ಆಗಿದೆ ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ವೀಡಿಯೋಸ್ಗಳು ಹೇಗೆ ಬರ್ತಾ ಇದ್ದಾವೆ ಅಂತಂದು ಹೇಳಿ ಸಪೋರ್ಟ್ ಮಾಡಿ ಹೇಳಿ. ಈ ರೀತಿ ಆಗಿತ್ತು ಇವತ್ತು ನಂದು ಪಂಚಮಿ ಹಬ್ಬದ ದಿನ. ನಿಮ್ದೆಲ್ಲರದು ಪಂಚಮಿ ಯಾವ ರೀತಿ ಆಯಿತು ಅಂತಂದು ಹೇಳಿ ಒಂದು ಸಪೋರ್ಟ್ ಮಾಡಿ, ಓಕೆನಾ? ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ, ಸಾರಿ. ಒಂದು ಕಮೆಂಟ್ ಹಾಕಿ ಯಾವ ರೀತಿ ಆಯಿತು ನಿಮ್ಮ ಮನೆಯಲ್ಲಿ ಪಂಚಮಿ ಹಬ್ಬ ಅಂತಂದು ಹೇಳ್ಬಿಟ್ಟು ಒಂದು ಮಸ್ತ್ ಕಮೆಂಟ್ ಹಾಕಿ, ಓಕೆನಾ? ಮತ್ತೆ ಸಿಗ್ತೀನಂತ ನೆಕ್ಸ್ಟ್ ವೀಡಿಯೋದೊಳಗೆ. ಬಾಯ್ ಫ್ರೆಂಡ್ಸ್.